ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬ್ರೇಕ್ ನಂತರ ಸುದ್ದಿಗೆ ಮತ್ತೆ ಸ್ವಾಗತ. ಮಗುವಂತಾನು ನೋಡದೆ ಪುಟ್ಟ ವಿದ್ಯಾರ್ಥಿಯ ಮೇಲೆ ಶಿಕ್ಷಕಿ ದರ್ಪವನ್ನ ಮೆರೆದಿರುವಂತಹ ಆರೋಪ ಕೇಳಿಬಂದಿದೆ. 5 ವರ್ಷದ ಬಾಲಕನ ಮೇಲೆ ಶಿಕ್ಷಕಿ ಹಲ್ಲೆಯನ್ನ ಮಾಡಿದ್ದಾರೆ. ಕನಕ ಇಂಗ್ಲಿಷ್ ಸ್ಕೂಲ್ನ ಶಿಕ್ಷಕಿಯ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿಬರ್ತಾ ಇರೋದು. ಬೆಂಗಳೂರಿನ ಶ್ರೀನಿವಾಸ ನಗರ ಬಳಿ ಈ ಸ್ಕೂಲ್ ಇದೆ. ಕಳೆದ 1 ತಿಂಗಳ ಹಿಂದೆಯೂ ಕೂಡ ಶಿಕ್ಷಕಿ ಇದೇ ರೀತಿ ಮಗುವಿನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. 5 ವರ್ಷದ ಮಗು, ಆ ಮಗುವಿನ ಮೇಲೆ ಹೋಗಿ ಹಲ್ಲೆಯನ್ನ ಮಾಡಿದ್ದಾರೆ ಶಿಕ್ಷಕರು. ಪೋಷಕರು ಹೋಗಿ ಪ್ರಶ್ನೆ ಕೂಡ ಮಾಡಿದ್ರಂತೆ. ಆ ನಂತರ ಹನುಮಂತನಗರ ಠಾಣೆಗೆ ಈ ಬಗ್ಗೆ ಕಂಪ್ಲೇಂಟ್ ಅನ್ನ ಕೂಡ ಕೊಡಲಾಗಿತ್ತು. ಆ ಸಂದರ್ಭದಲ್ಲಿ ಕ್ಷಮೆಯನ್ನ ಕೇಳಿದಂತಹ ಶಿಕ್ಷಕಿ ಈಗ ಮತ್ತೊಮ್ಮೆ ಬಾಲಕನಿಗೆ ಹೊಡೆದು ದರ್ಪವನ್ನ ಮೆರೆದಿದ್ದಾರೆ ಅನ್ನುವಂಥ ಆರೋಪವನ್ನ ಪೋಷಕರು ಮಾಡ್ತಿದ್ದಾರೆ. ಆಯ್ತು ಕೊಡಿ. ಈ ವರ್ಷ ಮುಗಿಸ್ಬಿಡಿ. ನಮಗೂ ಅಷ್ಟೇ ಸರ್ ಬೇಕಾಗಿರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದನಾ ನೀಡ್ತಾ ಹೋಗ್ತಾರೆ. ಚಂದನಾ, ಮಕ್ಕಳಿಗೆ ಹೊಡೆದು ಬಡ್ದು ಪಾಠ ಮಾಡುವಂತ ನಿಯಮನೇ ಇಲ್ಲ, ಮಾಡಿದ್ರೆ ಅದು ಅಪರಾಧ. ಹೊಡೆಯೋದೆಲ್ಲ ಮೊದಲಾಗ್ತಾ ಇತ್ತು, ಆದ್ರೆ ಇಲ್ಲಿ ಹೊಡೆದಿರೋದು ಮಾರ್ಕ್ ಆಗಿದೆ ಆ ಮಗುವಿನ ಕೆನ್ನೆ ಮೇಲೆ. 1 ತಿಂಗಳ ಹಿಂದೆ ಹೊಡೆದವರು ಈಗ ಮತ್ತೆ ಹೊಡೆದಿದ್ದಾರೆ. TC ಕೇಳಿದ್ರೆ ಆಯ್ತು ತಗೊಂಡು ಹೋಗ್ಬಿಡಿ ನೀವು, ನಿಮ್ಮಂಥ ಪೇರೆಂಟ್ಸ್ ಬೇಡ ಮಕ್ಕಳು ಬೇಡ ಅಂತಿದ್ದಾರೆ. ಯಾಕಿಂಥ ದರ್ಪ ಅಂತ ಹೇಳಿ? ವಿದ್ಯಾ, ನಿಜಕ್ಕೂ ಈ ಮಗುವಿನ ತಾಯಿಯನ್ನ ಮಾತನಾಡಿಸಿದಾಗ ಅವ್ರು ಹೇಳ್ತಾ ಇದ್ರು ಅಂದ್ರೆ ಪದೇ ಪದೇ ಈ ರೀತಿ ಘಟನೆ ಆಗ್ತಾ ಇದೆ. ಕಳೆದ ಜನವರಿ 2ನೇ ತಾರೀಕು ಮೊದಲ ಬಾರಿ ನನ್ನ ಮಗು ಮೇಲೆ ಹಲ್ಲೆ ಆಗತ್ತೆ. ಅಂದ್ರೆ ಅವ್ರ ಮಗ ಪ್ರೇರಣೆ ಏನಿದ್ದಾನೆ, ಅವನು UKG ಓದ್ತಾ ಇರುವಂತ ವಿದ್ಯಾರ್ಥಿ, ಅವನ ಮೇಲೆ ಹಲ್ಲೆ ಆಗುತ್ತೆ. ಬಳಿಕ ನಾವು ಶಾಲೆ ಬಳಿ ಪ್ರಶ್ನೆ ಮಾಡಿದಾಗ ಹೋದಾಗ ಅಲ್ಲಿನ ಟೀಚರ್ ಹೇಳ್ತಾರೆ, ಬೆಂಚ್ ಮೇಲೆ ನಿಂತ್ಕೊಂಡ ಅಂತ ನಾನು ಹೊಡೆದೆ, ಸಾರಿ ತಪ್ಪಾಯ್ತು ಅಂತ ಹೇಳ್ತಾರೆ. ಆ ಘಟನೆಯನ್ನ ಅಲ್ಲಿಗೆ ಬಿಟ್ಬಿಡ್ತಾರೆ ಪ್ರೇರಣೆ ತಂದೆ ತಾಯಿ. ಈಗ ಮತ್ತೆ ಆ ವಿದ್ಯಾರ್ಥಿ ಮೇಲೆ ಮತ್ತೆ ಹಲ್ಲೆ ಆಗಿರುವಂತದ್ದು. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಾಗ ಶಾಲೆಯ ಆಡಳಿತ ಮಂಡಳಿ ದರ್ಪ ತೋರಿರುವಂತದ್ದು. ಮೊದಲು ವಿದ್ಯಾರ್ಥಿಯನ್ನ ಶಾಲೆಯಿಂದ ಪಿಕ್ ಮಾಡೋದಕ್ಕೆ ಅವರ ತಂದೆ ಹೋಗ್ತಾರೆ. ಆ ವೇಳೆ ಹೆಡ್ ಮಾಸ್ಟರ್ ಹೇಳ್ತಾರಂತೆ, ನಿಮ್ಮಂತ ಪೇರೆಂಟ್ಸೇ ಬೇಡ, TC ತಗೊಂಡು ಹೋಗು, ಏನ್ ಮಾಡ್ಕೊಂತೀಯ ಮಾಡ್ಕೊ ಅನ್ನುವಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈಗ ಸದ್ಯ ಪ್ರೇರಣೆ ಪೋಷಕರು ಈಗ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ NCR ದಾಖಲು ಮಾಡಿದ್ದಾರೆ. ಅಂದ್ರೆ ಈ ರೀತಿ ಬೇರೆ ಮಕ್ಕಳಿಗಾದ್ರೆ ಯಾರ ಹೊಣೆ? ನಮ್ಮ ಮಕ್ಕಳನ್ನ ಪದೇ ಪದೇ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ. ಚಿಕ್ಕ ಮಕ್ಕಳು ಅಂದ ಮೇಲೆ ತಪ್ಪು ಮಾಡೋದು ಸಹಜ, ಆದ್ರೆ ಈ ರೀತಿ ಹಲ್ಲೆ ಮಾಡೋದು ಅಂದ್ರೆ ರಾತ್ರಿ ನಿದ್ದೆ ಕೂಡ ಮಾಡ್ತಾ ಇಲ್ಲ ನನ್ನ ಮಗ, ಅಂದ್ರೆ ರಾತ್ರಿನೇ ಹೇಳ್ತಾರಂತೆ ಪ್ರೇರಣೆ, ಅಂದ್ರೆ ನಾನು ನಾಳೆ ಶಾಲೆಗೆ ಹೋಗಲ್ಲ, ಅಷ್ಟರ ಮಟ್ಟಿಗೆ ಭಯ ಬಂದ್ಬಿಟ್ಟಿದೆ ನನ್ನ ಮಗಂಗೆ ಅನ್ನುವಂತ ಮಾತುಗಳನ್ನ ಅವರ ತಾಯಿ ಹೇಳ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಚಂದನಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.